ಸೇಮ್ ಹಂಗೆ ಇದೆ, ಬಾಳೆಕಾಯಿ ಬಜ್ಜಿ ಥರ ಇದೆ. ಕಬಾಬ್ ಗೂಡು ಅಂತ ಮೇನ್ ರೋಡಲ್ಲೇ ಇದೆ. ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಇದು, ಚೆನ್ನಾಗಿತ್ತು. ಹಿಂಗೆ ಟೇಸ್ಟ್ನ ಮೇಂಟೈನ್ ಮಾಡಿ. ಮೈಸೂರು ಪಾಕು ಜನರು ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ. ಸಿನ್ಸ್ 1926. ಏನು ಗುರು ಇಷ್ಟು ಶೋ ಸರ್? ಇದು ಲೈನ್ ಮಾಡ್ಬಿಡ್ಬೇಕಾ? ಬೆಂಗಳೂರು ನಮ್ದು ರಾಮನಗರನೇ, ಬಟ್ ನಾವು ಹೋಗಿ ಎಷ್ಟೋ ವರ್ಷಗಳಾಗಿದೆ ಬೆಂಗಳೂರಿಗೆ. ಅವಾಗ ಬಂದು ಇರ್ಲಿಲ್ಲ ಅಂತ ಅಂದ್ರು ಸರಿ ಆರಕ್ಕೆ ಇಟ್ಟಿದ್ದೀವಿ, ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಅಂತ ಊಟ ಮಾಡ್ಕೊಂಡು ಬಂದು ನೋಡಿದ್ರೆ ಇಷ್ಟು ನಾವು ಆಗಲೇ ಬಂದು ಕಾರ್ಪೆಟ್ ಹೋದ್ವಿ, ಮತ್ತೆ ತಿರ್ಗಾ ಬರ್ತೀವಿ. ಭಾನುವಾರ ಗುರುವಾರ ರಜಾ. ಇಲ್ಲಿ ಡೆಲಿವರಿ ಮಾಡೋದಕ್ಕೆ ಈಗ ದೋಸೆ ಎಲ್ಲ ನಿಲ್ಸ್ಬಿಟ್ಟಿದ್ದೀರಾ ಅಲ್ಲ? 3 ವರ್ಷ ಆಯ್ತು. ಕಾಲು ಕೆ ಜಿ ಎರಡು. ಗೊತ್ತು ರಿಲೇಟಿವ್ ಆಗಬೇಕಲ್ಲ. ಸರಿ, ಕಾಲು ಕೆ ಜಿ ಎರಡು. 4 kg ಅಣ್ಣ. ಫೋನ್ ಪೇ ಎಷ್ಟಾಯ್ತು? 500. ಹಾಫ್ ಕೆ ಜಿದು 12. ಇಲ್ಲ ಸರ್, ಇಲ್ವಾ? 4 kg 12. ಜನ ಇದ್ದಾರೆ, ನೀವು ಅಷ್ಟು ಹೇಳೋದೇ ಹೆಂಗೆ ಸರ್? ಭಾನುವಾರನೇ ಕೇಳ್ತಾ ಇದ್ದೀವಿ. ನಾವೆಲ್ಲ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಂದಿದ್ದೀವಿ ಫ್ಯಾಮಿಲಿ, ಅದಕ್ಕೆ ಹೇಳಿದ್ದು. ಆಯ್ತು, 4 kg ಕೊಟ್ಬಿಟ್ಟು 4 kg ಕೊಡ್ತೀವಿ. ಯಾಕಂದ್ರೆ ಮೈಸೂರು ಪಾಕು ಇಲ್ಲ. ಹಾಂ 12. ನಿಮ್ಗೆ ಲೇಟ್ ಆದರೆ ಬೇಕಾದ್ರೆ 8:30 ಆದರೆ ಕೊಡ್ತೀನಿ. ಇಲ್ಲ ಇಲ್ಲ ಆಗಲ್ಲ, ಈಗ ಕಮ್ಮಿ ಇದೆ ಆಲ್ರೆಡಿ ಗಾಡಿ ವೇಟಿಂಗ್ ಇದೆ ಅದಕ್ಕೆ. ಇದು ಪೀಸ್ ಲೆಕ್ಕ ಕೊಡ್ತೀರಾ? ಹಾಂ ಕೊಡ್ತೀನಿ, 50 ಗ್ರಾಮ್ ಕೊಡ್ತೀನಿ. ಸ್ವಲ್ಪ ಬೇಗ ಬನ್ನಿ, 9:30 ಹೇಳೋಕ್ಕಾಗಲ್ಲ ಅದಕ್ಕೆ. ಹೌದಾ? ಬನ್ನಿ, ಸಿಗುತ್ತೆ ಬನ್ನಿ. ಯಾಕೆ ಇನ್ನೊಂದು ಟ್ರಿಪ್ ಮಾಡ್ತಾ ಇದ್ದೀವಿ, ಸಿಗುತ್ತೆ. ಥ್ಯಾಂಕ್ ಯು. ಗುರು ಫೈನಲಿ ಸಿಕ್ತು. ಇಷ್ಟೊಂದು ರಶ್ಶು, ಒಬ್ಬೊಬ್ಬರು 10 ಪ್ಯಾಕೆಟು 12 ಪ್ಯಾಕೆಟು. ಇವಾಗಂತೂ ನನ್ನ ಹಿಂದೆ ನಿಂತಿರೋರು 12 ಪ್ಯಾಕೆಟ್ ಬೇಕಂತೆ. ಅರ್ಧ ಕೆ ಜಿ 12 ಪ್ಯಾಕೆಟ್. ನನ್ನ ಮುಂದೆ ಎಷ್ಟು ಜನ ತೊಗೊಂಡೋದ್ರು. ಅವರು ಇಲ್ಲ ಸರ್ ಆಗಲ್ಲ, ತುಂಬ ಜನ ಇದ್ದಾರೆ ಅಂತ ಹೇಳಿದ್ರು. ಇಷ್ಟೊಂದು ಫೇಮಸ್ ಅಂತ ಇವತ್ತೇ ಗೊತ್ತಾಗಿತ್ತು. ಹೋಟೆಲ್ ನಿಲ್ಲಿಸ್ಬಿಟ್ಟು 3 years ಆಯ್ತಂತೆ. ನಾನು ತುಂಬ ವರ್ಷದಿಂದ ಕಾಯ್ತಿದ್ದೆ ಇಲ್ಲಿ ಬರಬೇಕು ಅಂತ, ಆಗ್ತಾನೇ ಇರಲಿಲ್ಲ. ಇವತ್ತು ಫೈನಲಿ ಸಿಕ್ತು. ಫೈನಲಿ ಮನೆಗೆ ತೊಗೊಂಡು ಹೋಗ್ತಾಯಿದ್ದೀನಿ. ಅಲ್ಲೇ ತಿನ್ನೋಣ ಅಂದ್ಕೊಂಡಿದ್ದು, ಬಟ್ ರಶ್ ಇರೋದು ನೋಡ್ಬಿಟ್ಟು ಪಾರ್ಸಲ್ ತೊಗೊಂಡಿದ್ದೆ, ಒಳ್ಳೇದಾಯಿತು. ಕಾಲು ಕೆ ಜಿ ಹೇಳ್ತಂದೆ. ಯಾಕೆ ಅರ್ಧ ಕೆ ಜಿ ಸಿಗಲಿಲ್ಲ? ನೀನು ತೊಗೊಳಲ್ವ ಅಂತ? ಏನಕ್ಕೆ ತಿನ್ನಕ್ಕೆ ಇದ್ರಲ್ಲೇ ತಿನ್ನೋಣ ಬಿಡು. ತೊಗೊಂಡೋಗಲ್ಲ, ಮನೆಗೆ ತೊಗೊಂಡೋಗೋದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮುಂದೆ ಮುಂದೆ ತುಂಬ ದಾರಿ ನೋಡಿ. ಇದು ಒನ್ ವೇನ ಏನೋ ಅವ್ನು ಕೇಳೋ ಹೋಗತ್ತಾ ಅಂತ. ಆಟೋ ಎಲ್ಲ ಹೋಗ್ತಿದ್ಯಲ್ಲ, ಕಾರ್ ಎಲ್ಲ ಹೋದ್ರೆ ಹೋಗು. ಅದೇ ಹಿಂಗೆ ಹೋಗಿ ಹಿಂಗೆ ಬರಬೇಕು. ಮತ್ತೆ ಇಲ್ಲಿ ಎಷ್ಟು ದಾರಿ ಇದೆ ಗೊತ್ತಾ? ಆಯ್ತಪ್ಪ, ನನ್ನ ಗಾಡಿ ಹತ್ರ ನಾನು ಹೆಂಗಾರ ತಗೋತೀನಿ. ಅಣ್ಣ ಬೇರೆ ಎದುರಿಸ್ಬಿಟ್ಟು ಕೊಟ್ಟನ್ ಗಾಡಿ. ಒಟ್ಟಿನಲ್ಲಿ 3 ಐಟಮ್ ಮಾಡ್ತಾರಂತ. ಒಂದು ಮೈಸೂರು ಪಾಕು, ಇನ್ನೊಂದು ನೋಡಿ ಯಾವುದು ಸ್ವೀಟ್ ಹೇಳಿಲ್ಲ, ಜಾಮೂನ್ ಒಂದು, ಇನ್ನೊಂದು ಯಾವುದು ಹೇಳಿದ್ರು ಮರ್ತೋಯ್ತು. ಇದ್ರಲ್ಲಿ ರೆಕಾರ್ಡ್ ಆಗಿದೆ. ಮತ್ತೆ ಬೆಣ್ಣೆ ಮುರ್ಕಂತೆ, ಮಿಕ್ಸ್ಚರ್ ಅಂತೆ, ಆ ಥರ ಇದೆ ಅಷ್ಟೇ. ಡೈಲಿ ಇರುತ್ತೆ, ಬೆಳಿಗ್ಗೆ 8:30 ರಾತ್ರಿ 9:00 ತನಕ. ಬಟ್ ನನಗೆ ಇಷ್ಟೊಂದು ರಶ್ ಇರತ್ತಾ? 10 ಬಾಕ್ಸ್ 12 ಬಾಕ್ಸ್ ಎಲ್ಲ ತೊಗೊಂಡು ಹೋಗ್ತವ್ರೆ. ನಾನು ಹಿಂದೆ ಇದ್ದೆ ಫುಲ್ಲು. ಎಕಡೆ ಹೋಗ್ಬೇಕು ಹೇಳಿ ಈಗ? ರೈಟ್ ಲೆಫ್ಟ್? ಪಕ್ಕ ಲೆಫ್ಟೇ ಹೋಗ್ಬೇಕು ನೀನು. ಹೋಗು, ಸ್ಟ್ರೈಟ್ ಹೋಗು, ಹೋಗು ಸ್ಟ್ರೈಟ್ ಹೋಗು. ಅಷ್ಟೇ. ಹೋಗ. ಆಯ್ತಾ? ಆಯ್ತಾಯ್ತು, ಹೋಗು ಸ್ಟ್ರೈಟ್ ಹೋಗು. ಜಾಗ ಇದೆ, ಜಾಗ ಇದೆ ಹೋಗು. ಶಬಾಷ್, ಸೂಪರ್. ಲೆಫ್ಟ್ ಅಲ್ಲೋ ರೈಟ್ ಹೋಗಲು? ರೈಟ್ ಲೆಫ್ಟ್? ಇದು ರೈಟ್ ಹೋಗ್ಬಿಟ್ಟು ಲೆಫ್ಟ್ ಹೋಗ್ಬೇಕು ನೋಡಿಯೋ. ಅಣ್ಣ ಎಲ್ಲಿಗೆ ಬರ್ತಾವ ಗೊತ್ತಾಗ್ತಿಲ್ಲ ನನಗೆ. ನಾವೇ ರೈಟ್ ಹೋಗ್ಬೇಕಂದ್ರೆ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ವೆರಿ ಮಚ್. ಅಣ್ಣ ನೆಕ್ಸ್ಟ್ ರೋಡಿಂದ ಹೋಗ್ತಾನೆ ಅಷ್ಟೇ. ಇಲ್ಲಿ ಇಷ್ಟೇ ಗುರು, ಇದು ರೈಲ್ವೆ ಸ್ಟೇಷನ್ ಮುಂದೆ. ಇಲ್ಲಿ ಲೆಫ್ಟ್ ಹೋಗ್ಬೇಕಷ್ಟೇ. ನಾವು ಎಲ್ಲೆಲ್ಲೋ ಓಡಿಸಿದೀವಪ್ಪ. ನಮ್ಮ ಗಜ ನೋಡಿ. ನಿನ್ಗಲ್ಲಪ್ಪ, ನೀನು ಓಡಿಸಿದ್ಯಾ. ನಮ್ಮ ಗಜಂದ ಹೇಳ್ತಾ ಇರೋದು. ಗಜ ಭಯ ಪಟ್ಬಿಡ್ತಾನೆ ಈ ಥರ ಎಲ್ಲ ಆದರೆ. ಫುಲ್ಲು ಟೆನ್ಷನ್ ತಗೋಬಿಡ್ತಾನೆ. ಹೆಂಗೋ ಓಡಿಸೋದು, ಹೆಂಗಪ್ಪ ಹೋಗೋದು. ಆಟೋ ಬಂದಿದೆ ಫುಲ್ಲು. ಇಲ್ಲಿ ಹಿಂಗೆ ಆಟೋ ಗುರು. ಆಯ್ತೈತೆ. ಟಿಶ್ಯೂ ಇದೆ ಬಿಡು, ಟಿಶ್ಯೂ ಆಯ್ತು ಬಿಡು. ಆಮೇಲೆ ಕೈ ತೊಳ್ಕೊಳಕ್ಕೆ ನೀವು ತಿನ್ನಿ ಫಸ್ಟು. ನೀವು ತಿನ್ನೋ ಟೇಸ್ಟ್ ಮಾಡಿ. ತುಪ್ಪ ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ. ಏನು ಹೋಟ್ಲ್ ಹೆಸರು? ಜನಾರ್ದನ್ ಅನ್ಸುತ್ತೆ. ಹೋಟೆಲ್ ಜನಾರ್ದನ. ಜನಾರ್ದನ. ಜನಾರ್ದನ.
ಹೇಗಿದೆ ಮಸ್ತ್ ಇದೆ ಅಲ್ಲ? ಅಷ್ಟು ರಶ್ ಅಂದರೆ ನನ್ನ ಹಿಂದೆ ಇರೋನು ಪಾಪ. ನಾನೇನು 12 ಬಾಕ್ಸ್ ಕೇಳ್ಸವ್ನೆ, ಫಸ್ಟು ಗೊತ್ತಾಗ್ಲಿಲ್ಲ. ಆಮೇಲೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದೆ, ಕೇಳಿಸ್ಕೊಂಡೆ. 12 ಬಾಕ್ಸು, ಅರ್ಧ kg 12 ಬಾಕ್ಸ್ ಅಂದ. ಅವನು ಓನರು, ಸರ್ ಇಷ್ಟು ಜನ ಇದ್ದಾರೆ, 12 ಬಾಕ್ಸ್ ನೀವೇ ತೊಗೊಂಡ್ರೆ ಬೇರೆಯವ್ರಿಗೆ ಏನು ಸರ್ ಕೊಡೋದು? 8:30 ತನಕ ಕಾಯಿರಿ ಬೇಕಾದ್ರೆ ಕೊಡ್ತೀನಿ ಅಂದ. ಇಲ್ಲ 1/4 kg 12 ಬಾಕ್ಸ್ ಕೊಡಿ ಅಂತ. ಚೆನ್ನಾಗತ್ತೆ. ಇಲ್ಲ ಪ್ಯಾಕ್ ಮಾಡಕ್ಕಲ್ಲಿ ಇಲ್ಲ ಏನು ಮೋಸ್ಟ್ಲಿ ಇವರು ಹಂಗೆ ಇದರಿಂದ ತಂದ್ಬಿಟ್ಟು ಹಿಂಗೆ ಹಾಕೊಡ್ತಾರೆ. ಇಲ್ಲ ಅವರೇ ಮಾಡೋದು, ಅವರೇ ಮಾಡೋದು, ಒಳಗಡೆಯಿಂದ ಮಾಡ್ಕೊಂಡು ಹೋಗ್ಬರ್ತಾರೆ. ಪ್ಯಾಕ್ ಮಾಡಿ ಇಟ್ಟಿರಲ್ವಾ ಅಂತ. ಇಲ್ಲ ನಮ್ಮ ಮುಂದೆನೆ ಬಿಸಿ ಬಿಸಿಯಾಗಿ ಪ್ಯಾಕ್ ಮಾಡ್ಕೊಡ್ತಾರೆ. ತುಪ್ಪ ಹೆಂಗ್ ಹೋಯ್ದವ್ರಿ, ಸಕ್ಕದಾಗಿದೆ ನೋಡಿ. ಫ್ರೆಶ್ ಅಲ್ಲ, ಬಿಸಿ ಗುರು. ಆಮೇಲೆ ಜಾಸ್ತಿ ಸ್ವೀಟ್ನು ಅನ್ಸ್ತಾ ಇಲ್ಲ, ಮೀಡಿಯಂ ಅದ, ಜಾಸ್ತಿ ಸ್ವೀಟ್ ಹೊಡಿತಾ ಇಲ್ಲ. ನೆಕ್ಸ್ಟ್ ಲೆವೆಲ್. ತುಂಬಾ ಸ್ವೀಟ್ ಇರ್ಬೇಡ. ಈ ಥರ ಇದೆ ಅಂತ ಗೊತ್ತಿರೋ ಇನ್ನೊಂದು 1/4 kg ತೊಗೊಬಿಡ್ತಾ ಇದೆ. 1000 ರೂಪಾಯಿ kg. ಹೌದಾ? 1/4 kg ಎರಡು ತೊಗೊಂಡ 200 ರೂಪಾಯಿ ಆಯ್ತು. ಇವು ತೊಗೊಂಡ್ಬೋದು. ಏಯ್ ಗಜ ನೋಡು, ಸುಮ್ಮನೆ ಆ ಸಂದಿಲಿಂದ ಹಂಗೆ ಹೋಗೋಣ. ವಾ, ಇವತ್ತೇನು ಗುರು ಸಂಡೇ ಮಸ್ತ್ ಹೋಯ್ತಲ್ಲ. ಫಿಶು, ಕಬಾಬು, ಅನ್ಪ್ಲ್ಯಾಂಡ್ ಸ್ವೀಟು, ನಿಂತ್ಕೊಂಡು ಬಂದಿರೋದು. ಲಾಂಗ್ ಡ್ರೈವ್. ಜಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಎಷ್ಟು ಗಂಟೆಗೆ? 3 ಗಂಟೆಗೆ? 3:30 ಸ್ಟಾರ್ಟ್ ಮಾಡಿದ್ದು ಗೈಸ್. ಇವಾಗ ಎಷ್ಟು ಟೈಮು? 6:30. 3 ಅವರಲ್ಲಿ ಚನ್ನಪಟ್ಟಣಕ್ಕೆ ಹೋಗಿ, ಚನ್ನಪಟ್ಟಣಲ್ಲಿ ಕಬಾಬ್ ತಿನ್ಕೊಂಡು, ರಾಮನಗರ ಬಂದು ಇಲ್ಲಿ ನಿಂತ್ಕೊಂಡು ಸ್ವೀಟ್ ತಿನ್ಕೊಂಡು ಇವಾಗ ಮನೆ ಕಡೆ ಹೋಗ್ತೀವಿ. 7-8 ಗಂಟೆ. ಮನೆಗೂ ತೊಗೊಂಡೋಗು. ಇದೇ ಸಾಕು ತೊಗೊಂಡೋಗಿ. ನಿನ್ನ ಮನೆಗೆ ತೊಗೊಂಡೋಗಿ ಹೊಸ. ನಾನು ತೊಗೊಂಡೋಗ್ಬೇಕು. ಅವ್ನು ತಿನ್ನಲ್ಲ ಅಂತ ಅದಕ್ಕೆ ನಾನು 2 ತಂದಿಲ್ಲ, 3 ತಂತ ಇದೆ. ಸ್ವೀಟ್ ತಿನ್ನಲು ಸಾಕು. ವಾವ್, ನೆಕ್ಸ್ಟ್ ಲೆವೆಲ್ ಗುರು. ನೆಕ್ಸ್ಟ್ ಟೈಮ್ ಬಂದಾಗ 4-5 ಪ್ಯಾಕೆಟ್ ತೊಗೊಂಡೋಗ್ತೀನಿ. ನೋಡಿ ಹೆಂಗಿದೆ, ಬರೀ ತುಪ್ಪ. ತುಂಬ ಸ್ವೀಟ್ ಅಂತಾನೆ ಅನ್ಸಲ್ಲ, ತುಂಬ ಚೆನ್ನಾಗಿತ್ತು. ಮಾಮೂಲಿ ಇದೆ, ಜಾಸ್ತಿ ಸ್ವೀಟು ಇಲ್ಲ. ಮತ್ತೆ ಒಂದೇ ಸತಿ ಬಾಯಿಗೆ ಹಾಕೊಂಡಿದ ತಕ್ಷಣ ಕೆಲವು ಟೈಮ್ ಹೆಂಗೋ ಆಯ್ತು ಗೊತ್ತಾ, ಕೆಲವು ಜಾಗದಲ್ಲಿ ಸ್ವಲ್ಪ ನೀನು ಸ್ವೀಟ್ ಬಾಯಿಗೆ ಹಾಕುವ ತುಂಬ ಹೆವಿ ಅನ್ಸ್ಬಿಡುತ್ತೆ. ಮತ್ತೆ ನಿಂಗೆ ತಿನ್ಬೇಕಂತ ಅನ್ಸಲ್ಲ, ತಲೆನೋವು ಬಂದ್ಬಿಡುತ್ತೆ. ತಲೆನೋವು ಇರಲಿ, ಅದು ಒಂಥರ ಆಗ್ತಾ ಇರೋದು ಬಾಯಿಗೆ. ಬೇಡಗಳು ಹೆವಿ ಸ್ವೀಟು. ಇದೇ ನಾನು 3 ಸತಿ ತಿಂದೆ. ನಾನು ತಿಂದೇನಂತ ಹೇಳಿಲ್ಲ, ಅದು ದುಡ್ಡು ಕೊಟ್ಟು ಹೋಗ್ತೀವಿ ಅಂತ ಅನ್ಬಿಟ್ಟು ಅದನ್ನ ಮಾತ್ರ ನೀಟಾಗಿ ಮಾಡ್ಬಿಟ್ಟು ಇದನ್ನ ಚಿಕ್ಕದ್ ಮಾಡ್ಬಿಟ್ಟು ಮಾಡೋಣಲ್ಲ. ಚಿಕ್ಕದ್ ಮಾಡ್ಬಿಟ್ಟು ಏನು ಗೊತ್ತಾ, ಕನೆಕ್ಟಿವಿಟಿ ಕರೆಕ್ಟಾಗಿ ಕೊಟ್ಟಿಲ್ಲ. ಯಾರ್ಯಾರೋ ಹೆಂಗೆಂಗೋ ಹೋಗ್ತಾರೆ, ನೋಡು ಒನ್ ವೇಲ್ ಬರ್ತಾರೆ. ಹಿಂಗೆ ಇರೋದೇ ಸಣ್ಣ ರೋಡು. ಗೈಸ್ ಫೈನಲಿ ಅರೈವ್ಡ್. ಸೊ ನಿಜ, ಮತ್ತೆ ಯಾವಾಗ ಸಿಗ್ತೀಯಾ? ಚಸ್ಮಾ ಕೊಡು. ಚಸ್ಮಾ ಕೊಡು. ಚಸ್ಮಾ ಜಸ್ಟ್ 4 hours ಅಲ್ವನಾ? 4 hours ನಾವು ಚನ್ನಪಟ್ಟಣಕ್ಕೆ ಹೋಗಿ ಕಬಾಬ್ ತಿನ್ಕೊಂಡು, ಮತ್ತು ರಾಮನಗರಕ್ಕೆ ಹೋಗಿ ಸ್ವೀಟ್ ತಿನ್ಕೊಂಡು, ಸ್ವೀಟ್ ತಂದು ಇವಾಗ ಮನೆ ಹತ್ರ ರೀಚ್ ಆಗಾಯಿತು. ಅದೇ ಸಿಟಿಗೆ ಹೋಗಿದ್ರೆ ಅಯ್ಯೋ ಟ್ರಾಫಿಕ್ಕು ಫುಲ್ಲು. ಗುರು ನನಗೆ ಸ್ವೀಟ್ ಬೇಕದು. ಗೈಸ್ ಇವನಿಗೆ ಇಲ್ಲಿ ಬಸ್ ಸ್ಟಾಪ್ ಹತ್ರ ಬಿಟ್ಟಿದ್ದೀನಿ, ಇವನು ಬಸ್ಸಲ್ಲಿ ಹೋಗ್ತಾನೆ. ನಾನು ಇವಾಗ ಯೂ ಟರ್ನ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ಸರಿ, ಓಕೆ, ಹುಷಾರಾಗಿ ಹೋಗಿ ಮೆಸೇಜ್ ಹಾಕು. ನನಗಾಕು, ಮೋದಿಗಲ್ಲ. ಇವನು ಮೋದಿ ಅಲ್ವಾ, ಪ್ರೈಮ್ ಮಿನಿಸ್ಟರ್ ಹಾಕ್ಬಿಡ್ತಾನೆ. ಅದು ಕೊಡು ಬೇಕು, ತೊಗೊಂಡೋಗ್ತಾನೆ ಮೆತ್ತಿಗೆ.